ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ 21ನೇ ತಾರೀಕು ಶನಿವಾರ ನಮಗೆ ತುಂಬ ಚೆನ್ನಾಗಿರುವಂಥ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ. ಸುಮಾರು ಜನಕ್ಕೆ ನಾನು ಪ್ರತಿ ವಿಡಿಯೋಗಳಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಸಾಲಗಳು ಯಾರು ಮಾಡ್ಕೊಂಡಿರ್ತಾರೆ ನೋಡಿ, ಅವರುಗಳು ಇದನ್ನು ಉಪಯೋಗ ಪಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟನ್ನು ಕಾಣ್ತೀರಾ. ಏಕೆಂದರೆ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಬರೋದು. ಆ ಸಮಸ್ಯೆಗಳಲ್ಲೇ ನಾವು ಜೀವನನ ಸಾಗಿಸ್ತೀವಿ ಅಂದರೆ ಅದರಷ್ಟು ಮೂರ್ಖತನ ಇನ್ನೊಂದಿರೋದಿಲ್ಲ. ಒಂದೊಂದು ದಿನ ತಿಥಿ ವಾರಗಳು ಅನ್ನೋದು ನಮಗೆ ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಕಷ್ಟಗಳು ಕೂಡ ಹಾಗೇ ಇರುತ್ತೆ. ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಕೊಡೋನು ದೇವರೇ. ಅದನ್ನು ಒಂದು ದಿನಗಳಲ್ಲಿ ನಮಗೆ ಆ ಸೊಲ್ಯೂಷನ್ ಕೊಡುವಂಥದ್ದು ಕೂಡ ಆ ಭಗವಂತನೇ ಆಗಿರ್ತಾನೆ. ಅದಕ್ಕೆ ತಿಥಿ ವಾರಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು, ಆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಆ ಭಗವಂತನು ನಮಗೆ ಕೊಟ್ಟಿರುವಂಥ ಒಂದು ಮುಖ್ಯವಾದಂಥ ದಿನಗಳನ್ನು ನೀವು ಯಾವ ಥರ ಮಾಡ್ಕೊಳ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು ಸ್ನೇಹಿತರೆ. ಸುಮಾರು ಜನಕ್ಕೆ ಈ ಮೈತ್ರೇಯಿ ಮುಹೂರ್ತದ ಬಗ್ಗೆ ನಾನು ಒಂದು ಬೇಗನೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅಕ್ಕ, ನಾವು ಚಿನ್ನ ಇಟ್ಬಿಟ್ಟಿದ್ದೀವಿ, ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ, ಅವರು ವಾಪಸ್ ಕೊಡ್ತಾ ಇಲ್ಲ, ಅಥವಾ ಸಾಲ ತಗೊಂಡಿದ್ದೀವಿ, ತೀರಿಸೋದಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇಷ್ಟೋ ಪ್ರಾಬ್ಲಮ್ಸ್ ನಮ್ಮ ಜೊತೆ ಇದ್ದಾಗ ಅದ್ರ ಜೊತೆ ಇನ್ನಷ್ಟು ಮುಖ್ಯವಾಗಿ ಸಾಲ ಕೊಟ್ಟಿದ್ದೇ ತಪ್ಪಾಯ್ತಾ, ಈಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಮನೆ ಹತ್ರ ಹೋದರೆ ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಅವ್ರ ಕಡೆಯಿಂದ ನಾವು ಯಾವ ಥರ ತಗೊಳ್ಬೇಕು. ನಿಜವಾಗ್ಲೂ ಮಿರಾಕಲ್ ಸ್ನೇಹಿತರೆ. ಎಷ್ಟೋ ಜನಕ್ಕೆ ನನಗೆ ಗೊತ್ತಿರುವಂಥ ಸುತ್ತಮುತ್ತ ನಮಗೆ ಬೇಕಾಗಿರುವಂಥ ಎಷ್ಟೋ ಜನಕ್ಕೆ ಇದನ್ನು ತಿಳಿಸ್ಕೊಟ್ಟ ಮೇಲೆ ಮಾಡಿಕೊಂಡು ಎಷ್ಟೋ ಜನಕ್ಕೆ ಇದರಿಂದ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗಳಿಗೂ ಕೂಡ ಒಳ್ಳೆಯದಾಗಲಿ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುಖವಾಗಿ ಇರಬೇಕು ಅನ್ನೋದಕ್ಕೆ ಮೊದಲೇ ನಾನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನೀವು ನೋಡಿದರೆ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಜನಕ್ಕೆ, ಯಾಕಂದರೆ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ವಿಡಿಯೋಗಳನ್ನು, ಅವ್ರಿಗೆ ಗೊತ್ತಿರೋದಿಲ್ಲ ಮೈತ್ರೇಯಿ ಮುಹೂರ್ತದ ಬಗ್ಗೆ. ಏನು ಮೈತ್ರೇಯಿ ಮುಹೂರ್ತ, ಇದರಿಂದ ಏನು ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಮೈತ್ರೇಯಿ ಮುಹೂರ್ತ ಬಂದು ನಮಗೆ ತಿಂಗಳಲ್ಲಿ 2 ಬಾರಿ ಬರುತ್ತೆ. ತುಂಬ ಮುಖ್ಯವಾಗಿ ನಮಗೆ ಇದೇ ಶನಿವಾರ 21ನೇ ತಾರೀಕು ಅರ್ಲಿ ಮಾರ್ನಿಂಗೇ ಬಂದುಬಿಟ್ಟಿದೆ ಸ್ನೇಹಿತರೆ. ತುಂಬಾ ಒಂದು ಆ ಸಮಯವನ್ನು ನೀವೇ ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇ. ಆ ಸಮಯಕ್ಕೆ ಎದ್ದು ನೀವು ಮಾಡಿಕೊಳ್ಳುವಂಥ ಪರಿಹಾರ 3 ಮೈತ್ರೇಯಿ ಮುಹೂರ್ತಗಳು ತುಂಬ ನಂಬಿಕೆಯಿಂದ, ಶ್ರದ್ಧೆಯಿಂದ, ಆ ಒಂದು ಡೆಡಿಕೇಶನ್ ಅನ್ನೋದು ಇರುತ್ತಲ್ವ, ನೀವು ಏನೇ ಮಾಡಲಿ ಸ್ನೇಹಿತರೆ, ಪುಟ್ಟ ಕೆಲಸ ಆಗಿರಬಹುದು, ಅದರಲ್ಲಿ ಶ್ರದ್ಧೆ ಅನ್ನೋದಿಟ್ಟರೆ ಒಂದು ಎತ್ತರಕ್ಕೆ ನಾವು ಹೋಗ್ತೀವಿ. ಆ ಥರ ಈ ಪರಿಹಾರಗಳು ಕೂಡ. ಯಾರೋ ನಂಬಿಕೆ ಇಲ್ಲದಿದ್ದರೆ ಹೆಂಗೆಲ್ಲ ಮಾತಾಡ್ತಾರೆ ಅಂದರೆ, ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ಥರ ಇರುವಂಥವರು ಅವ್ರಿಗೆ ಅವರ ಜೀವನ ಎಲ್ಲನೂ ನೆಗೆಟಿವ್ ಆಗೇ ತುಂಬಿಕೊಂಡಿರುತ್ತೆ. ಅವರು ಕೂಡ ಆ ನೆಗೆಟಿವ್ ಆಗೇ ಮಾತಾಡ್ತಾ ಇರ್ತಾರೆ. ಪಾಸಿಟಿವ್ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ, ಮಾಡ್ಕೊಂಡು ನೋಡಿ, ಅದರಿಂದ ಆಗುವಂಥ ಪ್ರಭಾವವನ್ನು ನೀವೇ ನೋಡಬಹುದು. ಇನ್ನು ಮೈತ್ರೇಯಿ ಮುಹೂರ್ತ ಅನ್ನೋದು ಸಾಲವನ್ನು ತೀರಿಸೋದಕ್ಕೆ ಅತಿ ದೊಡ್ಡ ಶಕ್ತಿದಾಯಕವಾದ ಒಂದು ಮುಹೂರ್ತ ಅಂತ ಹೇಳ್ಬಹುದು. ಆ ಮುಹೂರ್ತ ನಮಗೆ ಅದರ ಕಾಲಾವಕಾಶ ಬಂದು 2 ಅವರ್ ಇರುತ್ತೆ ಅಷ್ಟೇ. ಆ ಸಮಯಗಳಲ್ಲಿ ಮಾತ್ರ ನಾವು ಮಾಡ್ಕೊಳ್ಬಹುದು. ತುಂಬ ಜನಕ್ಕೆ ಯಾವ ಥರ ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನೀವು ಈಗ ಸಾಲ ತಗೊಂಡಿರ್ತೀರ, ಅವ್ರ ಹೆಸರು ನಿಮಗೆ ಗೊತ್ತಿರುತ್ತೆ. ಅವ್ರಿಗೆ ನೀವೇನಾದರೂ ಬಡ್ಡಿ ಕಟ್ತಾ ಇದ್ದರೆ, ಅಥವಾ ದುಡ್ಡನ್ನು ಬಡ್ಡಿ ಕಟ್ತಾ ಇಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತ ಹೇಳಿದ್ದೀವಿ, ಈ ಥರ ಇರುತ್ತಲ್ವ, ನಿಮಗೆ ಯಾವ ರೀತಿ ನೀವು ಕಮಿಟ್ಮೆಂಟ್ ಆಗಿರ್ತೀರೋ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಅವರು ನಿಮಗೆ ಸಿಗ್ತಾರೆ, ಅವೈಲೇಬಲ್ ಇದ್ದಾರೆ, ಆರಾಮಾಗಿ ನಾವು ಅವ್ರಿಗೆ ಕೊಡಬಹುದು ಅಂತ ಹೇಳಿದ್ರೆ ತಗೊಂಡೋಗಿ ಕೈಗೇ ಕೊಡಬಹುದು. ಇಲ್ಲ ಅಂದರೆ ಸ್ವಲ್ಪ ದೂರದಲ್ಲಿದ್ದರೆ, ಅಥವಾ ನೀವು ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಈ ಸಮಯಕ್ಕೆ ನಾವು ನಿಮಗೆ ದುಡ್ಡು ಹಾಕ್ತೀವಿ ಅಂತ ಮೊದಲೇ ತಿಳಿಸಿರಿ ಅವ್ರಿಗೆ. ಆ ಸಮಯಕ್ಕೆ ನೀವು ಅವ್ರಿಗೆ ಎಷ್ಟು ನಿಮ್ಮ ಕೈಯಲ್ಲಾಗುತ್ತೆ ನೋಡಿ ಅಷ್ಟನ್ನು ಕೊಡಿ. ಇಲ್ಲ ನಾವು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ತುಂಬ ಕಡಿಮೆ ಕೊಡೋದಕ್ಕೋದ್ರೆ
ಅವರು ಒಪ್ಕೊಳ್ಳೋದಿಲ್ಲ ಅಂತ ಕೆಲವೊಬ್ಬರಿಗೆ ಇರುತ್ತೆ. ಅಂಥವರು ಏನು ಮಾಡಬೇಕು ಅಂದರೆ, ನೀವು ಆ ಮೈತ್ರೇಯಿ ಮುಹೂರ್ತದಲ್ಲಿ ಒಂದು A4 ಶೀಟನ್ನು ತಗೊಳ್ಬೇಕು. ಕ್ಲೀನಾಗಿ ಅದರಲ್ಲಿ ಏನು ಬರೆದಿರಬಾರ್ದು, ಖಾಲಿ ಇರಬೇಕು. ಅದನ್ನು ತಗೊಂಡು ಅವ್ರ ಹೆಸರನ್ನು ಬರಿಬೇಕು. ಮೊದಲು ಅವ್ರ ಹೆಸರನ್ನು ಬರಿಬೇಕಾಗುತ್ತೆ. ಬರೆದುಬಿಟ್ಟು ಈ ರೀತಿ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಅವರಿಗೆ ಇಷ್ಟು ಹಣವನ್ನು ನಾನು ತೀರಿಸಿದ್ದೀನಿ ಅಂತಂದ್ಬಿಟ್ಟು, ಅಂದರೆ ಸಾಲ ತೀರಿಸ್ಬಿಟ್ಟಿದ್ದೀನಿ ಅಂತ ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಇನ್ನು ನೀವೇನಾದರೂ ಗಿರ್ವಿ ಇಟ್ಟಿರ್ತೀರಾ ಅಂದ್ಕೊಳ್ಳಿ, ಆ ಅಂಗಡಿ ಹೆಸರು ಗೊತ್ತಿರುತ್ತೆ, ನೀವು ಎಷ್ಟಕ್ಕೆ ಇಟ್ಟಿರ್ತೀರಾ ಅಂತಲೂ ಗೊತ್ತಿರುತ್ತೆ ನಿಮಗೆ. ನಾವು ಇಷ್ಟು ಕಟ್ತಾಯಿದ್ದೀವಿ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ಪೂರ್ತಿಯಾಗಿ ನಾವು ಚಿನ್ನಕ್ಕೆ ಇಷ್ಟು ಕಟ್ಟಿದ್ದೀವಿ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಬರ್ಕೊಂಡು ಅದನ್ನು ತಗೊಂಡೋಗಿ ಮಾರನೇ ದಿನ ಅಥವಾ ನೀವು ಫ್ರೀಯಾಗಿದ್ದಾಗ ಆ ದುಡ್ಡನ್ನು ಅಲ್ಲಿ ಕಟ್ಬಿಟ್ಟು ಬರಬೇಕು. ಚೀಟಿಯಲ್ಲಿ ಮೊದಲೇ ಬರೆದು ದುಡ್ಡನ್ನು ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅದನ್ನು ಚೀಟಿ ಜೊತೆ ಇಡಬೇಕಾಗುತ್ತೆ. ಯಾವ ಥರ ಇಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಡೌಟ್ ಬರಬಹುದು. ದುಡ್ಡು ಈಗ ತುಂಬ ಕಡಿಮೆ ಇದೆ, ಒಂದು 10,000 ಅವ್ರಿಗೆ ಕೊಡೋದಿರುತ್ತೆ ಅಂದ್ಕೊಳ್ಳಿ. ನಾವು ಬರೀ ಒಂದು 500 ಕೊಡೋದಕ್ಕೆ ಹೋದರೆ ಒಪ್ಕೊಳ್ಳೋದಿಲ್ಲ ಅಲ್ವಾ, ಆ ಥರ. ಅದಕ್ಕೆ ಆ ದುಡ್ಡು ಜೊತೆ ನೀವು 500 ರೂಪಾಯಿ ಮಾತ್ರನೇ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ 501 ಸೇರಿಸ್ಬಿಟ್ಟು ನೀವು ಚೀಟಿ ಅವ್ರ ಹೆಸರು ಬರೀತೀರಾ. ಅಥವಾ ನೀವು ಏನಾದರೂ ಲೋನ್ ತಗೊಂಡಿದ್ರೆ ನೋಡಿ, ಮನೆಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಮನೆ ಅಂದರೆ ಒಂದು ಸಂತೋಷದ ವಿಷಯ, ಸೆಲೆಬ್ರೇಷನ್ ಅಲ್ವಾ. ಅದಕ್ಕೆ ನೀವೇನೇ ಇಷ್ಟಪಟ್ಟು ಮಾಡಿರ್ತೀರ, ಅದನ್ನು ಇದಕ್ಕೋಸ್ಕರ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ನಂಬಿಕೆಯಿಂದ ಸಾಲ ಕೊಟ್ಟಿದ್ದೀವಿ, ವಾಪಸ್ ಬರ್ತಾಯಿಲ್ಲ, ಅಥವಾ ನಾವು ಏನೋ ಕಷ್ಟಗಳಿಗೆ ಸಾಲ ತಗೊಂಡಿದ್ದೀವಿ, ಅದನ್ನು ತೀರಿಸ್ಬೇಕು. ಇದನ್ನು ಮನಸ್ಸಲ್ಲಿಟ್ಕೊಂಡು ಮಾಡ್ಕೊಳ್ಳಿ. ಒಂದು ಮೈತ್ರೇಯಿ ಮುಹೂರ್ತಕ್ಕೆ ಎಷ್ಟು ಪ್ರಭಾವ ಇರುತ್ತೆ ಅಂದರೆ, ರಿಸಲ್ಟು ಚೆಕ್ ಅಂತ ನಿಮಗೆ ಬಂದುಬಿಡುತ್ತೆ. ಈ ರೀತಿ ನೀವು ಬರೆದಿರ್ತೀರ, ದುಡ್ಡು ನಿಮ್ಮ ಹತ್ರ ಎಷ್ಟು ಇರುತ್ತೋ ಅದರ ಜೊತೆ ನೀವು ನೋಡಿ 11 ರೂಪಾಯಿ ಆಗಲಿ 1 ರೂಪಾಯಿ ಆಗಲಿ ಸೇರಿಸ್ಬಿಟ್ಟಿದ್ದೆ ಬಜೆ ಬರುತ್ತಲ್ವ, ಬಜೆ ಕೊಂಬು. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು. ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಇದನ್ನು ಅರಿಸ್ಬಿಟ್ಟು ತಿನ್ನಿಸ್ತಾರೆ. ಇದು ತುಂಬ ಒಳ್ಳೆಯದು. ಆ ಥರದ್ದು ನಿಮಗೆ ಗೊತ್ತಿದ್ದರೆ ನಿಮ್ಮ ಮನೆಯಲ್ಲಿ ಆ ಚಿಕ್ಕ ಕೊಂಬನ್ನು ಸ್ವಲ್ಪ ತಗೊಳ್ಳಿ, ಪಚ್ಚ ಕರ್ಪೂರವನ್ನು ಸ್ವಲ್ಪ ತಗೊಳ್ಳಿ. ಆ ಎರಡೂ ಕೂಡ ಚೀಟಿಯ ಜೊತೆ ನೀವು ಇಡಬೇಕು. ಈ ಥರ ಇಟ್ಟಾಗ ದುಡ್ಡು ನಮಗೆ ಒಂದು 3 ಮೈತ್ರೇಯಿ ಮುಹೂರ್ತದ ಒಳಗೆ ಯಾವುದೋ ಒಂದು ರೂಪದಲ್ಲಿ ಸಾಲ ತೀರಿಸೋದಕ್ಕೆ ಒದಗಿ ಬರುತ್ತೆ. ಈ ಥರ ಒಳ್ಳೆ ರಿಸಲ್ಟನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ 2 ಥರ ನೀವು ಅಂದರೆ 2 ಮೈತ್ರೇಯಿ ಮುಹೂರ್ತಗಳನ್ನು ಈ ಚೀಟಿಗಳು ಬರೆದಿಟ್ಟು ಆ ದುಡ್ಡನ್ನು ಇಟ್ಟಿರ್ತೀರ, ಅದನ್ನು ತಗೊಂಡೋಗಿ 3ನೇ ಮೈತ್ರೇಯಿ ಮುಹೂರ್ತ ಬರುತ್ತಲ್ವ, 3ನೇದು, ಆಗ ಬೈ ಹ್ಯಾಂಡ್ ಅವ್ರ ಕೈಗೇ ನೀವು ಸೇರಿಸಿ ಕೊಡಬೇಕಾಗುತ್ತೆ. ಇನ್ನು ಈ ಚೀಟಿಗಳನ್ನೆಲ್ಲ ಕೂಡ ಒಂದು ಸಾರಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಹರಿಯುವ ನೀರಿಗೆ ಬಿಡಬೇಕು. ರಿಸಲ್ಟ್ ನಿಮಗೆ ಚೆನ್ನಾಗಿ ಬರ್ತಾಯಿದೆ ಅಂದಾಗ. ಸಮಯ ಬಂದು 21ನೇ ತಾರೀಕು ಬೆಳಗ್ಗೆನೇ 1:32ಕ್ಕೆ ಪ್ರಾರಂಭವಾಗಿ 3:07ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ನಮ್ಗೆ 12 ಗಂಟೆ ದಾಟಿದ ಮೇಲೆ ಇದು ಮಾರನೇ ದಿನಕ್ಕೆ ಬೀಳುತ್ತೆ, ಶನಿವಾರಕ್ಕೆ ಬೀಳುತ್ತೆ. ಶುಕ್ರವಾರ ನೈಟ್ ಮಲ್ಕೊಂಡಾದಮೇಲೆ 1:32ಕ್ಕೆ ಪ್ರಾರಂಭವಾಗಿ 3:07ಕ್ಕೆ ಮುಕ್ತಾಯ ಆಗುತ್ತೆ. ಈ ಸಮಯದಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು.